ಪೇಪರ್ ಬರ್ನ್ ಆಗ್ತದ. ಆ ಪೇಪರ್ದು ಟೆಂಪರೇಚರ್ ರೀಚ್ ಆಯಿತು, ಆ ಸಬ್ಸ್ಟೆನ್ಸ್ ಟೆಂಪರೇಚರ್ ರೀಚ್ ಆಯ್ತು ಅಂದ್ರೆ ಏನಾಗ್ತದೆ, ಈ ರೀತಿಯಾಗಿ ಪೇಪರ್ ಕಂಪ್ಲೀಟ್ಲಿ ಏನಾಗ್ತದ, ಬರ್ನ್ ಆಗ್ತದೆ. ನೋಡ್ರಿ, ಅದೇ ಸೇಮ್ ಎಕ್ಸ್ಪೆರಿಮೆಂಟ್ ನಾವು ಇದು ವಾಟರ್ ಜೊತೆ ಮಾಡೋಣ. ಇವಾಗ ಏನು ಮಾಡೋಣ, ವಾಟರ್ ಆ್ಯಡ್ ಮಾಡಿದಾಗ ಸೊ ಈಗ ಇದು ಬರ್ನ್ ಆಗ್ತಿಲ್ಲ ನೋಡೋಣ. ಇದ್ರಾಗ ನಾವು ವಾಟರ್ ಆ್ಯಡ್ ಮಾಡಿದ್ದೇವ. ಈಗ ಪೇಪರ್ ಏನಾಗ್ಲತ್ತ, ಬರ್ನ್ ಆಗ್ತದೆ ನೋಡೋಣ. ನೋಡಿ, ಪೇಪರ್ ಏನಾಗಲಾಗ್ಯದ, ಬರ್ನ್ ಆಗಲಾಗ್ಯದ. ಯಾಕೆ ಬರ್ನ್ ಆಗಲಾಗ್ಯದಪ್ಪ ಅಂದ್ರೆ ನಾವೇನು ಹೀಟ್ ಪ್ರೊವೈಡ್ ಮಾಡಿದ್ದೇವಲ್ಲ, ಆ ಹೀಟ್ ಪ್ರೊವೈಡ್ ಮಾಡಿದ್ದು ಏನಾಗತ್ತ, ವಾಟರ್ ಏನು ಮಾಡತ್ತ, ಅಬ್ಸರ್ವ್ ಆಗ್ಲತ್ತದ. ಸೊ ಪೇಪರ್ ಏನಾಗಲಾಗ್ಯದ, ಬರ್ನ್ ಆಗಲಾಗ್ಯದ. ಸೊ ಇದು ಆಕ್ಟಿವಿಟಿಲಿಂದ ಏನು ಗೊತ್ತಾಯ್ತಪ್ಪ ನೋಡ್ರಿ, ಪೇಪರ್ ಬರ್ನ್ ಆಗಲಾಗ್ಯದ. ಏನಾಗ್ಲತ್ತ, ಇಲ್ಲಿ ಬ್ಲ್ಯಾಕ್ ಕಲರ್ ಆಗಿ ಅಬ್ಸರ್ವ್ ಆಗ್ಲತ್ತ. ಎದಕ್ಕಪ್ಪ ಅಂತಂದ್ರೆ ಇದು ಹೀಟ್ ಏನು ಪ್ರೊವೈಡ್ ಆಗ್ಯದ, ಅದು ಎಲ್ಲೇ ಹೋಗತ್ತದ, ವಾಟರ್ ಅಬ್ಸರ್ವ್ ಆಗ್ಲತ್ತದ. ಅದಕ್ಕೆ ಪೇಪರ್ ಏನಾಗಲಾಗ್ಯದ, ಬರ್ನ್ ಆಗಲಾಗ್ಯದ. ಸೊ ಪೇಪರ್ ಇಗ್ನಿಷನ್ ಟೆಂಪರೇಚರ್ ಏನಾಗಲಾಗ್ಯದ, ರೀಚ್ ಆಗಲಾಗ್ಯದ ಅಂತ